ಚಿಕ್ಕಂದಿನಿಂದಲೂ ಹಾಗೆ. ಬಾಗಿಲ ಸಂದಿಗೆ ಬೆರಳು ಸಿಕ್ಕರು, ಓಡಾಡುವಾಗ ತಾನೇ ಜಾರಿ ಬಿದ್ದರು, ಕೈಯಂಚಿನ ಗಾಜಿನ ಪಾತ್ರೆ ಕೈತಪ್ಪಿ ಬಿದ್ದು ಒಡೆದರು, ಎದುರಿಗೆ ಯಾರಿದ್ದರೂ ಅವರನ್ನ ನೀನೇ ಮಾಡಿದ್ದು ಎಂದು ಬಿಡುವ ಅಭ್ಯಾಸ ತನ್ನದು. ಎದುರಿಗಿದ್ದವರು ಹೌದು ತನ್ನದೇ ತಪ್ಪು ಎಂದು ಒಪ್ಪಿಕೊಂಡರೆ ಸರಿ, ಇಲ್ಲದಿದ್ದರೆ ತನಗೆ ಘೋರಾಕಾರವಾದ ಅಳು ಬಂದು ಬಿಡುತ್ತದೆ. ಅದನ್ನು ನುಂಗಿಕೊಳ್ಳುವ ನೆಪದಲ್ಲಿ ಮನಸ್ಸು ವ್ಯಗ್ರವಾಗುತ್ತದೆ, ಸುಮ್ಮನೆ ಸಿಟ್ಟಿಗೇಳುತ್ತದೆ. ಈಗ ಆದದ್ದಾದರೂ ಅದೇ. ಏನೇನೂ ಕಾರಣವಿಲ್ಲದೆ ದಾರಿಹೋಕನನ್ನ ಹಿಡಿದು ಶಿರಚ್ಛೇದ ಮಾಡಿದ ಮುಸಲ್ಮಾನರ ದೊರೆಯಂತೆ ವಿನಾಕಾರಣ ಚಲಪತಿಯನ್ನ ತಿರಸ್ಕರಿಸಿದ್ದು 100ಕ್ಕೆ 100 ತನ್ನ ತಪ್ಪೇ ಆದರೂ ಮನಸ್ಸು ತಪ್ಪು ಹುಡುಕಿದ್ದು ಚಲಪತಿಯಲ್ಲಿ, ಅದೂ ಕೂಡ 30 ವರ್ಷಗಳ ನಂತರ. ಏನಾದರೂ ನ್ಯಾಯವಾ? ನೆರಳಂತೆ ನೆರಳು. ಎಲ್ಲರೂ ಅಷ್ಟೇ ಅಲ್ಲವೇ? ತಮ್ಮ ಹುದ್ದೆ, ಅಂತಸ್ತು, ದುಡ್ಡು, ಆರೋಗ್ಯಗಳಲ್ಲಿ ಅಳೆಯಲ್ಪಡುತ್ತಾರೆ. ಉಳಿದವರಿಗೆ ಮಕ್ಕಳಾಗಿರುತ್ತವೆ, ಚಲಪತಿಗೆ ಆಗಿಲ್ಲ. ಹಾಗಿದ್ದಿದ್ದರೆ ಅವನು ಮಕ್ಕಳನ್ನ ಹೀಗೆ ಬೆಳೆಸಿದ್ದಾನೆ, ಅವನಿಗೆ ಎಂತಹ ಒಳ್ಳೆ ಅಭಿರುಚಿ ಇದೆ, ಚಲಪತಿಯ ಮಗನಂತೆ, ಥೇಟು ಅಪ್ಪನ ಹಾಗೆ. ಅಯ್ಯೋ, ಅವನ ಮಕ್ಕಳು ಇನ್ನೆಂಥವು ಹುಟ್ಟುತ್ತವೆ ಬಿಡು ಎಂಬ ಮಾತುಗಳಲ್ಲಿ ಚಲಪತಿಯ ಅಭಿರುಚಿ, ಖಯಾಲಿ, ಒಳ್ಳೆಯತನ, ಸಂಸ್ಕಾರ, ಧೂರ್ತತನ ಇತ್ಯಾದಿಗಳನ್ನೆಲ್ಲ ಬಣ್ಣಿಸುತ್ತದೆ ಪ್ರಪಂಚ. ನಮ್ಮ ನಿಯತ್ತು, ಕಿಮ್ಮತ್ತುಗಳ ನಿರ್ಧಾರಕ್ಕೆ ಮಕ್ಕಳನ್ನ ಅಳತೆಗೋಲುಗಳಾಗಿ ಬಳಸುತ್ತಾರೆ. ಆದರೆ ಒಂದು ಇತಿಹಾಸದ ಮೊಳಕಾಲಿಗೆ ಆದ ಹಳೆಯ ಗಾಯದಂತೆ ತೆಪ್ಪಗೆ ತನ್ನ ಪಾಡಿಗೆ ತಾನು ನೋವು, ಕೀಳರಿಮೆ, ಖಿನ್ನತೆ, ಅವಮಾನಗಳನ್ನ ಉಂಡುಕೊಂಡು ಅಷ್ಟಾದರೂ ಗೌರವದಿಂದ ಬಾಳಿಕೊಂಡಿರುವವನನ್ನ ನೆರಳು ಎನ್ನುತ್ತೇವೆ. ಅವನ ಬಗ್ಗೆ ಹಾಗೆಲ್ಲ ಅಂದುಕೊಂಡು ಅದನ್ನ ಪ್ರಶ್ನೆಗೆ ತರ್ಕಬದ್ಧ ಉತ್ತರವೆಂಬಂತೆ ಹೊಂದಿಸಿಕೊಂಡದ್ದು ಯಾವ ನ್ಯಾಯ ಅನ್ನಿಸಿದಾಗ ಮಾಂಡೋವಿ ನಿಂತಲ್ಲೇ ಲಜ್ಜಿತಳಾಗಿ ತಲೆ ಬಾಗಿಸಿದಳು. ಅವತ್ತು ಹಾಗೆ ಅವನನ್ನ ಒಲ್ಲೆನೆಂದು ಬಂದವಳು ಅದೆಷ್ಟು ದಿನ ಮನೆಯ ಮೇಲ್ಮಹಡಿಯ ಕೋಣೆಯ ಕಿಟಕಿಯಲ್ಲಿ ನಿಂತು ಎದುರಿಗಿನ ಪುಟ್ಟ ತೋಟದಲ್ಲಿ ಅವನಿಗಾಗಿ ಹುಡುಕಿಲ್ಲ? ಆ ಮರದ ಕೆಳಗೆ, ಕಲ್ಲ ಬೆಂಚಿನ ಮೇಲೆ, ಅರಳು ಬೆಳಗುಗಳಲ್ಲಿ, ಉರಿ ಮಧ್ಯಾಹ್ನಗಳಲ್ಲಿ, ಮಂಕು ಸಂಜೆಗಳಲ್ಲಿ ಅದೆಷ್ಟು ಸಲ ಅವನನ್ನ ನಿರೀಕ್ಷಿಸಿ ದಣಿದಿಲ್ಲ? ಆ ಖಾಲಿಯಾದ ಕಲ್ಲು ಬೆಂಚು ಕಂಡಾಗಲೆಲ್ಲ ಪಾಪ, ಛೆ ಎಂಬ ನಿಟ್ಟುಸಿರು ಅಪ್ರಯತ್ನವಾಗೇ ಅವಳ ಎದೆಯ ಮೇಲೆ ಜಾರುತ್ತಿತ್ತು. ಹಾಗೆ ತಿರಸ್ಕರಿಸಿದ ಎಷ್ಟೋ ದಿನಗಳವರೆಗೂ ಮಾಂಡೋವಿ ಹುಚ್ಚಳಂತೆ ಚಲಪತಿಯ ಬಾರದ ಪತ್ರಕ್ಕಾಗಿ ಕಾದದ್ದು ಸುಳ್ಳೇ? ಇಲ್ಲಿಲ್ಲ. ಚಲಪತಿಯನ್ನ ಅವಳು ಏನೇನೂ ಕಾರಣವಿಲ್ಲದೆ ತಿರಸ್ಕರಿಸಿದ್ದಳು ಮತ್ತು ಅಷ್ಟೇ ವಿನಾಕಾರಣವಾಗಿ ಡಾಕ್ಟರ್ ಚನ್ನಬಸವನಗೌಡನನ್ನ ಮದುವೆ ಆಗಲು ಒಪ್ಪಿದ್ದಳು. ಚಲಪತಿಯ ಮೇಲಿದ್ದಷ್ಟೇ ಅಲ್ಪ ಪ್ರೀತಿ ಅವಳಿಗೆ ಚನ್ನಬಸವನಗೌಡನ ಮೇಲೂ ಇತ್ತು. ಮದುವೆಗೆ ಮುಂಚೆ ಅವನ ಪತ್ರಗಳಲ್ಲಿ, ಚಲಪತಿಯ ಅಗಾಧ ಗಾತ್ರದ ಪತ್ರಗಳಲ್ಲಿ ಇದ್ದಂತಹ ಉನ್ಮಾದವೇ ಇರುತ್ತಿರಲಿಲ್ಲ, ಕಂಪನವೂ ಇರುತ್ತಿರಲಿಲ್ಲ. ಪ್ರೀತಿ ಎಂಬ ಒಂದೇ ಒಂದು ಪದಾರ್ಥಕ್ಕಾಗಿ ಜೀವ ಬೇಕಾದರೂ ಚಿಲ್ಲರೆಯಂತೆ ಕಳೆದುಕೊಳ್ಳಬಲ್ಲೆನು ಎಂಬ ಆವೇಶವೂ ಇರುತ್ತಿರಲಿಲ್ಲ. ಈತನನ್ನ ಮದುವೆ ಆದದ್ದು ಪ್ರೀತಿಗಾಗಿ ಅಂತೂ ಖಂಡಿತ ಅಲ್ಲ. ಆ ಮದುವೆ ಆಸ್ತಿ, ಒಡವೆ, ಮನೆ, ಸಮಾಜ, ಅಂತಸ್ತು, ಗೌರವ, ಭದ್ರತೆಗಳೆಂಬ 10 ಲೌಕಿಕ ಪದಾರ್ಥಗಳ ಜಗತ್ತಿಗೆ ಸಂಬಂಧಿಸಿದ ಘಟನೆಯಾಗಿತ್ತೇ ಹೊರತು ಅದಕ್ಕೂ ಪ್ರೀತಿಗೂ ಅಂತಹ ಸಂಬಂಧವೇನೂ ಇರಲಿಲ್ಲ. ಇದೆಲ್ಲ ಮೇಲು ನೋಟಕ್ಕೆ ಪ್ರೀತಿಗೆ ಸಂಬಂಧಿಸಿದಂತೆ ಕಾಣುತ್ತಿತ್ತೇ ಹೊರತು ಅವತ್ತು ತಾಳಿ ಕಟ್ಟಿಸಿಕೊಳ್ಳುವಾಗ ಬಾಗಿದ ಕತ್ತಿನಲ್ಲಿ ಪ್ರೀತಿ ಇರಲಿಲ್ಲ ಮತ್ತು ತಾನು ಜೀವಿಸಿರೋದಕ್ಕೆ ಪ್ರೀತಿ ಎಂಬುದು ಅಷ್ಟೆಲ್ಲ ಮುಖ್ಯವಾಗಿತ್ತು ಎಂದು ಮಾಂಡೋವಿ ಅಂದೂ ನಂಬಿರಲಿಲ್ಲ. ಇಂದು ಇದ್ದಕ್ಕಿದ್ದಂತೆ ಮದುವೆಯಾದ 30 ವರ್ಷಗಳ ನಂತರ 50ರ ಆಸುಪಾಸಿನ ಮುತ್ತೈದೆ ಮಾಂಡೋವಿಗೆ ತನ್ನ ಸೋದರ ಮಾವನ ಮಗಳು
ಜೀವದ ಗೆಳತಿ ಮಂಗಳ ಗೌರಿಯ ಮೇಲೆ ಉರಿದುಕೊಂಡು ಬಂತು ಸಿಟ್ಟು. ಅವಳೇ ಇದೆಲ್ಲ ಮಾಡಿದ್ದು. ಅವತ್ತು ಅವಸರವಾಗಿ ಪತ್ರ ಬರೆದು ಅವಸರವಾಗಿ ಲಕೋಟೆಯಲ್ಲಿ ಇಟ್ಟು ಶೇಷಿಯ ಕೈಗೆ ಕೊಟ್ಟು ತನ್ನ ಸಮ್ಮತಿಯನ್ನ ಡಾಕ್ಟರ್ ಗೌಡನಿಗೆ ತಲುಪಿಸಿ ಬಾರೆಂದು ಕಳಿಸಿದ್ದು ಅದೇ ಮಂಗಳ ಗೌರಿಯ ಕಾರಣದಿಂದಾಗಿ. ಭೋಸುಡಿ ಎಂಥ ಮಾತಾಡಿದ್ದಳು, ಅದೆಷ್ಟು ಹೊಗಳಿದ್ದಳು. ಡಾಕ್ಟರ್ ಗೌಡನನ್ನ ಬಿಟ್ಟರೆ ಭಾಗ್ಯವೇ ತಪ್ಪಿ ಹೋದೀತು ಎನ್ನಿಸುವಂತೆ ಮಾಡಿ, ತಾನಾಗಿದ್ದರೆ ಇಷ್ಟೊತ್ತಿಗೆ ಸಾಕ್ಷಾತ್ತಾಗಿ ಹೋಗಿ ಅವನ ಕೆಳಗೆ ಮಲಗಿ ಮುಲುಕುತ್ತಿದ್ದಳೇನೋ ಎಂಬಂತೆ ನಟಿಸಿ ತನ್ನನ್ನ ರೇಗಿಸಿ ಗಾಬರಿ ಎಬ್ಬಿಸಿ, ಹೌದು ಹೌದು ಅವಳೇ ಮಾಡಿದ್ದು. ತನ್ನನ್ನು ಅನಾಯಾಸವಾಗಿ ಮದುವೆಗೆ ಒಪ್ಪಿಸಿ ಬಿಟ್ಟಿದ್ದಳು ದಗಡಿ. ಇಲ್ಲದಿದ್ದರೆ ಈ ಚನ್ನಬಸವನ ಗೌಡನ ನಿಲುವು, ರೂಪು, ಶ್ರೀಮಂತಿಕೆ, ಹೆಸರು ಯಾವುದಕ್ಕೂ ತಾನು ಬೆರಗುಗೊಂಡಿರಲಿಲ್ಲ. ಒಂದು ಕಡೆ ಅಪ್ಪನ ವಿರುದ್ಧ ಬುಸುಗುಡುತ್ತಿದ್ದ ಸಿಟ್ಟು ಆ ಮಸಣದ ಗುಡಿಯಂತಹ ಬಂಗಲೆಯಿಂದ ಹೊರಬಿದ್ದರೆ ಸಾಕು ಜೀವ ಉಸಿರಾಡಿಸೀತು ಎನಿಸುತ್ತಿದ್ದರೆ, ಈ ಗೌಡ ಮನೆಯ ಅಂಗಳದಲ್ಲಿ ನಿಂತು ಕೈಚಾಚಿದ ಕೂಡಲೇ ಒಲ್ಲೆನೆಂದರೆ ಬದುಕಿನ ಸೌಭಾಗ್ಯವೇ ಕೈಜಾರೀತು ಎನ್ನಿಸಿ ಚಲಪತಿ ಎಂಬುವವನನ್ನ ಕೆನ್ನೆಗಳ ಮೇಲೆ ಜಾರಿದ ಕಣ್ಣೀರಿಗಿಂತ ಕಡೆಯಾಗಿ ಒರೆಸಿ ಮರೆತು ತಾನು ನಡೆದು ಬಿಟ್ಟಳಲ್ಲ ಮದುವೆಯ ಮನೆಗೆ. ಛೇ ಹುಚ್ಚಮ್ಮ, ಒಂದೇ ಒಂದು ಸಲ ನನ್ನ ಜೊತೆಗೆ ನೀನು ಟೆಲಿಗ್ರಾಫ್ ಕಚೇರಿಗೆ ಬಂದು ಆ ನಿರ್ಜೀವ ಕಟ್ಟಿಗೆಯ ಕಿಟಕಿಯ ಕನ್ನಡಕದ ಮರೆಯಲ್ಲಿ ತನ್ನ ದುಃಖಪೂರಿತ ಕಣ್ಣುಗಳನ್ನ ಮರೆ ಮಾಡಿಕೊಂಡು ಒಬ್ಬನೇ ಬಿಕ್ಕುತ್ತಾ ನಿಡುಸುಯ್ಯುತ್ತಾ ಅದೆಲ್ಲ ಅವಮಾನ, ಆತ್ಮನಿಂದೆ, ಅಸಹಾಯಕತೆಗಳನ್ನು ನುಂಗುತ್ತಾ ಕುಳಿತಿದ್ದ ಚಲಪತಿ ಎಂಬ ಅಮರ ಪ್ರೇಮಿಯನ್ನ ನೀನು ಒಂದೇ ಒಂದು ಸಲ ನೋಡಿದ್ದಿದ್ರೆ ಮಾಂಡೋವಿ, ನೀನು ಮತ್ತೆ ಮಾತಾಡ್ತಾ ಇದ್ದೆ, ರಾಜಿ ಮಾಡ್ಕೊಳ್ತಾ ಇದ್ದೆ, ಕಣ್ಣೊರೆಸುತ್ತಿದ್ದೆ, ಮತ್ತೆ ಪತ್ರಗಳು ಹುಟ್ಟುತ್ತಿದ್ದವು. ಪುಸ್ತಕಗಳಲ್ಲಿ ಅಡಗಿಸಿಟ್ಟ ನವಿಲಗರಿ ಒಣಗಿದ ಎಲೆಗಳೆಲ್ಲ ಚಿಗುರುತ್ತಿದ್ದವು. ಒಂದೇ ಒಂದು ಸಲ ನೀನು ನನ್ನೊಂದಿಗೆ ಬಂದಿದ್ದರೆ ಈ ಚನ್ನಬಸವನ ಗೌಡನಿಗೆ ತನ್ನ ಪರಂಪರಾಗತ ಬಂಧೀಖಾನೆಯಲ್ಲಿ ನಿನ್ನನ್ನು ಬಂಧಿಸಿ ಇಡುವುದು ಆಗುತ್ತಿರಲಿಲ್ಲ. ಅಪ್ಪನ ಮುಂದೆ ಸೋಲೊಪ್ಪಿಕೊಳ್ಳಬಾರದು ಎಂಬ ಸೆಡವಿನಲ್ಲಿ ನೀನು ಮತ್ತೊಂದು ನರಕ ಕೂಪಕ್ಕೆ ಬಂದು ಬೀಳುತ್ತಿರಲಿಲ್ಲ ಎಂದು 30 ವರ್ಷಗಳ ಕೆಳಗೆ ಮಾಂಡೋವಿಯ ಹಸೆಮಣೆಗೆ ಬರುತ್ತಿದ್ದ ನಿಮಿಷಗಳಲ್ಲಿ ದೇವರ ಮುಂದಿನ ನಂದಾದೀಪಕ್ಕೆ ಎಣ್ಣೆ ಎರೆಯುತ್ತಿದ್ದ ಮಂಗಳಗೌರಿ ಮನಸ್ಸಿನಲ್ಲೇ ಅಂದುಕೊಂಡಿದ್ದಳು. ಅದ್ಯಾವುದೂ ಕೂಡ ಮಾಂಡೋವಿಗೆ ಗೊತ್ತಿರಲಿಲ್ಲವಾದರೂ ಮದ್ರಾಸಿನಿಂದ ಗಂಡನ ಓದು ಮುಗಿದು ನಂತರ ಊರಿಗೆ ಹಿಂತಿರುಗಿದ ಕೂಡಲೇ ತಾನೆಂತಹ ಬಿಡುಗಡೆ ಇಲ್ಲದ ಜೈಲಿಗೆ ಬಂದು ಬಿದ್ದೆನು ಎಂಬುದು ಅವಳಿಗೆ ಅರ್ಥವಾಗಿತ್ತು. ಬದುಕು ಬಂಧೀಖಾನೆಯೊಂದೇ ಅಲ್ಲ, ಜೊತೆಗಾರ ತಾನು ಬಯಸಬಲ್ಲಂತಹ ವ್ಯಕ್ತಿಯೇ ಅಲ್ಲ ಎಂಬುದು ಮಾಂಡೋವಿಗೆ ಮನದಟ್ಟಾಗಿತ್ತು. ಅವಳು ತನ್ನ ಬದುಕಿನ ಹಲವಾರು ಅಸಹನೀಯ ವರ್ಷಗಳನ್ನ ಡಾಕ್ಟರ್ ಚನ್ನಬಸವನ ಗೌಡನ ಕಲ್ಲು ಬಂಗಲೆಯಲ್ಲಿ ಒಬ್ಬ ವೃದ್ಧ ಮತ್ತು ಅಮಾನುಷ ಅತ್ತೆ ಮತ್ತು ಅರೇಹುಚ್ಚ ನಾದಿನಿಯರೊಂದಿಗೆ ಕಳೆಯಬೇಕಿತ್ತು. ಪಂಜರಕ್ಕೆ ಬಿದ್ದ ಗಿಳಿಯ ರೆಕ್ಕೆಗಳನ್ನ ಬೆಕ್ಕು ಪರಚಿದಂತಾಗಿತ್ತು. ದಿಕ್ಕು ತೋಚದಂತಾಗಿ ಮಾಂಡೋವಿ ಆಗ ವಿಲಿವಿಲಿಗುಟ್ಟುತ್ತಿದ್ದರೆ ಈ ಮಹಾಪುರುಷ ಡಾಕ್ಟರ್ ಚನ್ನಬಸವನಗೌಡ ಯೋಗಿಯಂತೆ, ಶರಣನಂತೆ ಎಲ್ಲವನ್ನೂ ವಿಧಿ ಮತ್ತು ತನ್ನ ಹೆಂಡತಿಯ ತಾಳ್ಮೆಗಳೇ ಸರಿಪಡಿಸುತ್ತವೆ ಎಂಬ ದೃಢ ನಂಬಿಕೆಯಲ್ಲಿ ಕೈಚೆಲ್ಲಿ ಕೂತು ಬಿಟ್ಟಿದ್ದ. ಡಾಕ್ಟರ್ ಚನ್ನಬಸವನ ಗೌಡನ ದಂತಕಥೆಯಂತಹ ತಂದೆ ಡಾಕ್ಟರ್ ಪಂಪನ ಗೌಡರ ಹೆಂಡತಿ ಬೂದ್ಯಾಳು ಭುವನೇಶ್ವರಮ್ಮ ಆ ಕಲ್ಲು ಬಂಗಲೆಯನ್ನ 40 ವರ್ಷಗಳ ಕಾಲ ಆಳಿದ ಹೆಣ್ಣು ಮಗಳು. ಮನೆ ಬಿಟ್ಟು ಹೊರಬಿದ್ದರೆ ಎಲ್ಲಿ ತನ್ನ ಹಿಡಿತ ತಪ್ಪಿ ಹೋಗುತ್ತದೋ ಎಂದು ಹೆದರಿ ಅಖಂಡ 30 ವರ್ಷಗಳ ಕಾಲ ತವರು ಮನೆಯಾದ ಬೂದ್ಯಾಳಿಗೂ ಹೋಗದೆ, ಹೊಸ್ತಿಲೂ ದಾಟದೆ ಬಂಗಲೆಯಲ್ಲೇ ಕಳೆದ ಆ ಬೆಳ್ಳನೆಯ ಭಾರೀ ಹೆಂಗಸು ಮನೆಗೆ ಸೊಸೆ ಬಂದ ಕೂಡಲೇ ಕುಣಿಗೆ ಬಿದ್ದ ಕಾಡಾನೆಯಂತಾಗಿದ್ದಳು. ಮದ್ರಾಸಿನಿಂದ ಹಿಂತಿರುಗಿದ ದಿನವೇ ತನ್ನ ಬದುಕಿನ ಸಂತೋಷಗಳೆಲ್ಲ ಮುಗಿದು ಹೋದವು ಎಂದು ನಿರ್ಧರಿಸಿದ್ದಳು ಮಾಂಡೋವಿ. ಅವಳ ಅತ್ತೆಗೆ ವೈಧವ್ಯ, ಅನಾರೋಗ್ಯ ಮತ್ತು ಅಧಿಕಾರ ಕಳೆದು ಹೋದೀತು ಎಂಬ 3 ಆಪತ್ತುಗಳಿದ್ದವು.
ಕಲ್ಲ ಬಂಗಲೆಯ ತುಂಬ ಆಳು ಕಾಳುಗಳಿದ್ದರೂ ತಾನೇ ಕೂತು ಮನೆ ಮಂದಿಗೆಲ್ಲ ಜೋಳದ ರೊಟ್ಟಿ ಬಡಿ ಬಡಿದು ಒಟ್ಟುತ್ತಿದ್ದ ಆಕೆಗೆ ಕುಂತರೆ ಏಳುವುದಕ್ಕಾಗುತ್ತಿರಲಿಲ್ಲ. ಅಳಲು ಪ್ರಾರಂಭ ಮಾಡಿದರೆ ಸುಮ್ಮನಿರಲಾಗುತ್ತಿರಲಿಲ್ಲ. ಮಗ ಸೊಸೆ ನಗುನಗುತ್ತಿದ್ದರಂತೂ ಸಹಿಸಿಕೊಳ್ಳಲು ಆಗುತ್ತಲೇ ಇರಲಿಲ್ಲ. ಬಣ್ಣದ ಬೀಸಣಿಕೆಯಂತಹ ಸೊಸೆ ಅಪ್ಪಿತಪ್ಪಿಯಾದರೂ ಆ ಬಂಗಲೆಯ ಮೇಲೆ ಅಧಿಕಾರ ಸ್ಥಾಪಿಸಿಕೊಳ್ಳುವುದನ್ನ ಭುವನೇಶ್ವರಮ್ಮ ಊಹಿಸಿಕೊಂಡರೂ ಗದಗದನೆ ಕಂಪಿಸುತ್ತಿದ್ದಳು. ಮಾಂಡೋವಿಯ ಪಾಲಿಗೆ ಆ ಮನೆಯಲ್ಲಿದ್ದ ಏಕೈಕ ಆಸರೆ ಎಂದರೆ ಡಾಕ್ಟರ್ ಗೌಡ. ಆದರೆ ಆತ ಅಮ್ಮನ ಅಣತಿ ದಾಟದ ಮಗ. ಹೊರಗೆ ಸಮಾಜ ಸೇವೆ, ಡಾಕ್ಟರಿಕೆ, ಗತ್ತು ಗೈರತ್ತುಗಳನ್ನೆಲ್ಲ ಪ್ರಕಟಿಸುವ ಈ ಮನುಷ್ಯ ಒಬ್ಬ ಹುಟ್ಟು ರಣಹೇಡಿ ಎಂಬುದು ಮಾಂಡೋವಿಗೆ ಖಾತ್ರಿಯಾಗಿತ್ತು. ಪ್ರತಿನಿತ್ಯ ತಟ್ಟೆಯ ಮುಂದೆ ಕುಳಿತು ತನ್ನ ಎಂದೋ ಸತ್ತ ಗಂಡನನ್ನ ವಿನಾಕಾರಣ ನೆನೆದುಕೊಂಡು ತಟ್ಟೆ ತುಂಬ ಕಣ್ಣೀರು ಸುರಿಯುವಂತೆ ಅಳುತ್ತಿದ್ದ ಅತ್ತೆ ಭುವನೇಶ್ವರಮ್ಮನನ್ನ ನೋಡಲಾರದೆ ಅಲ್ಲಿಂದ ಎದ್ದು ಹೋಗಲೂ ಆಗದೆ ಒಣ ಅನ್ನದ ಉದುರಾದ ಅಗಳುಗಳನ್ನ ರೊಚ್ಚಿನಿಂದ ಹಿಚುಗುತ್ತಿದ್ದ ಮಾಂಡೋವಿ ಅದೇ ಅಸಹನೆಯ ನಡುವೆಯೇ ತನ್ನ ಮೊದಲ ಮಗನಿಗೆ ಜನ್ಮವಿತ್ತಿದ್ದಳು. ಬಾಣಂತಿ ಕೋಣೆಯಲ್ಲಿ ಸಣ್ಣಗೆ ಅರಚುತ್ತಿದ್ದ ಮಾಂಸದ ಮುದ್ದೆಯಂತಿದ್ದ ಮಗನನ್ನ ಕಿರಿಸ್ತಾನರ ಸೂಲಗಿತ್ತಿ ತಂದು ಎದುರಿಗಿಟ್ಟು ಅದರ ಬುಲ್ಲಿಯನ್ನ ತೋರಿಸಿ ಖುಷಿಪಡು ಎಂಬಂತೆ ನಕ್ಕಾಗ ಮಾಂಡೋವಿಗೆ ಆ ನೀರಸ ಸಂತಾನವನ್ನ ಬೆರಳಿಂದ ತಾಕಬೇಕೆಂದೂ ಅನಿಸಿರಲಿಲ್ಲ. ಈ ಒಲ್ಲದ ಗಂಡ, ಸಹಿಸದ ಅತ್ತೆ ಮತ್ತು ಅರೆಹುಚ್ಚು ನಾದಿನಿಯರ ಅನುವಂಶಿಕ ದೌರ್ಭಾಗ್ಯದ ಮುಂದುವರಿಕೆಯೇ ತನ್ನ ಅಸಹಾಯಕ ಗರ್ಭದಲ್ಲಿ ಕೂಸಾಗಿ ಹುಟ್ಟಿದೆ ಎನಿಸಿತ್ತು ಮಾಂಡೋವಿಗೆ. ಆದರೆ ಕತ್ತಲೆ ಕೋಣೆಯ ಏಕಾಂತದಲ್ಲಿ ಕೊಸಕೊಸನೆ ಮಿಸುಗುತ್ತಾ ತನ್ನ ಪುಟ್ಟ ಕಾಲುಗಳಲ್ಲಿ ಹೊಟ್ಟೆಯ ಮಿದುವನ್ನ ಒದೆಯುತ್ತಾ ಬಳ್ಳಿ ಬೆರಳುಗಳಲ್ಲಿ ತಾಕುತ್ತಾ ಬಾರದ ಮಾತುಗಳಲ್ಲಿ ಏನೇನೋ ಕೇಳುತ್ತಾ ಕಣ್ಣರಳಿಸುವ ಆ ಕೂಸು ದಿನಗಳದಂತೆಲ್ಲ ತನ್ನನ್ನ ಈ ಹಿಂಸೆಯಿಂದ ರಕ್ಷಿಸಲು ಭುವಿಗಿಳಿದು ಬಂದ ದೇವಸಂತಾನವೆನಿಸತೊಡಗಿತು. ಹಸಿವಾದರೆ ಮಾತ್ರ ಕದಲುವ ಆ ಕೂಸಿನ ಮುಖ, ಕಣ್ಣು, ಹುಬ್ಬು, ತುಟಿಗಳ ತಿರುವುಗಳಲ್ಲಿ ಮಾಂಡೋವಿ ಆಗಾಗ ತನ್ನ ಹೋಲಿಕೆಯನ್ನ ಹುಡುಕುತ್ತಾ ಗಂಡನ ನೆರಳನ್ನ ಗುರುತಿಸುತ್ತಾ ಬರಬರುತ್ತಾ ಮಗುವಿಗೆ ಆತ್ಮೀಯಳಾಗಿ ಬಿಟ್ಟಳು. ಕೆಲವೇ ದಿನಗಳಲ್ಲಿ ಅವರಿಬ್ಬರದ್ದೇ ಒಂದು ಜಗತ್ತಾಯಿತು. ಮಕ್ಕಳ ಮೇಲೆ ತಾಯಂದಿರಿಗೆ ಹಾಗೆ ಮುಗಿಯದ ಮುದ್ದು ಬರೋದು ಅವು ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದವು ಎಂಬುದಕ್ಕಾಗಿ ಅಲ್ಲ, ಜೊತೆಗೆ ಮೈ ಕಚ್ಚಿಕೊಂಡು ಬೆಳೆಯುತ್ತವೆ ಎಂಬುದಕ್ಕಾಗಿ ಎಂಬುದನ್ನ ಅರ್ಥ ಮಾಡಿಕೊಂಡಿದ್ದಳು ಮಾಂಡೋವಿ. ಆದರೆ ಆ ಪುರಾತನವಾದ ಕಲ್ಲು ಮನೆಯ ಬದುಕು ಅವಳನ್ನ ಚಿತ್ರಹಿಂಸೆಗೀಡು ಮಾಡುತ್ತಿತ್ತು. ಕುಳಿತಲ್ಲಿಂದಲೇ ಅತ್ತೆಯ ನಾಲಗೆ ಚಾಟಿಯಾಗಿ ಬೀಸು ಬರುತ್ತಿದ್ದರೆ ಅತ್ತೆಯ ನಾಲಿಗೆ ಚಾಟಿಯಾಗಿ ಬೀಸಿ ಬರುತ್ತಿದ್ದರೆ ಜಿಂಕೆಯಂತೆ ಬೆದರಿ ಹೋಗುತ್ತಿದ್ದಳು ಮಾಂಡೋವಿ. ಮಾತು ಮಾತಿನಲ್ಲೂ ಕುಹಕವಿತ್ತು, ಹೆಜ್ಜೆ ಹೆಜ್ಜೆಗೂ ಕ್ರೌರ್ಯವಿತ್ತು. ತನಗೆ ಒದಗಿ ಬಂದ ವೈಧವ್ಯದ ನೋವನ್ನೆಲ್ಲ ಮಾಂಡೋವಿಯನ್ನ ಹಿಂಸೆ ಮಾಡಿ ಮಾಡಿ ನೀಗಿಸಿಕೊಳ್ಳುವ ಶಾಪಗ್ರಸ್ತೆಯಂತೆ ಕಾಣುತ್ತಿದ್ದಳು ಭುವನೇಶ್ವರಮ್ಮ. ತನ್ನ ಗಂಡ ಹೇಗೆ ಸೀನುತ್ತಿದ್ದ, ಮೂಗರಿಸಿಕೊಳ್ಳುತ್ತಿದ್ದ ಎಂಬುದರಿಂದ ಹಿಡಿದು ತನ್ನ ಗಂಡನ ಯಾವ್ಯಾವ ಗುಣಗಳು, ಲಕ್ಷಣಗಳು ತನ್ನ ಮಗನಿಗೆ ಅನುವಂಶಿಕವಾಗಿ ಹೇಗೆ ಹರಿದು ಬಂದಿವೆ ಎಂಬುದನ್ನ 10 ನಿಮಿಷಕ್ಕೊಂದು ಸಲ ಹೇಳಿ ಹೇಳಿ ಆಕೆ ಮಾಂಡೋವಿಯನ್ನ ಎಂತಹ ಸ್ಥಿತಿಗೆ ತಂದಿಟ್ಟಳೆಂದರೆ, ತಾನೆಂದೂ ನೋಡದ ಆ ದಿವಂಗತ ಜೀವ ಪಂಪನ ಗೌಡರನ್ನ ಅವಳು ತೀರಾ ಪಕ್ಕದ ಮನೆಯವನೇನೋ ಎಂಬಂತೆ ದ್ವೇಷಿಸತೊಡಗಿದಳು. ಅದಕ್ಕೊಂದು ಕಾರಣವೂ ಇತ್ತು, ಹಾಗಲಕಾಯಿ ಗೊಜ್ಜು. ಅದರಲ್ಲೂ ಬೂದ್ಯಾಳು ತೋಟದಿಂದ ತರಿಸಿದ ಎಳೆಯದ್ದಾದ ಬಿಳಿ ಹಸಿರು ಬಣ್ಣದ ಹಾಗಲಕಾಯಿ ಗೊಜ್ಜು ಮಾಡಿ ಬಡಿಸಿದರೆ ಅವರು ಅದೆಷ್ಟು ಆಸೆಯಿಂದ ತಿನ್ನುತ್ತಿದ್ದರೋ ಎಂದು
ಗಳಗಳನೆ ಅಳುತ್ತಾ ತಟ್ಟೆಯ ಒಳಗಿನ ಹಾಗಲ ಗೊಜ್ಜನ್ನ ಸೊರ್ರನೆ ಜರುಕುತ್ತಿದ್ದ ಅತ್ತೆ ಮೊದಲ ದಿನವೇ ಮಾಂಡೋವಿಯಲ್ಲಿ ಭಯದ ತರಂಗಗಳನ್ನ ಎಬ್ಬಿಸಿದ್ದಳು. ಚಿಕ್ಕಂದಿನಿಂದ ಹಾಗಲಕಾಯಿ ಕಂಡರೆ ಚೀದರಿಸಿಕೊಳ್ಳುತ್ತಿದ್ದ ಮಾಂಡೋವಿಗೆ ಅದರ ಬಣ್ಣವು ಸದಾ ಹಲ್ಲಿಯ ಹೊಟ್ಟೆಯ ಕೆಳಗಿನ ಚರ್ಮದ ಬಣ್ಣವನ್ನ ನೆನಪಿಗೆ ತರುತ್ತಿತ್ತು. ಅದರ ಮೈಮೇಲಿನ ಮುಳ್ಳು ತರಕುಗಳನ್ನ ತಾಕಿದರಂತೂ ಸಾಕ್ಷಾತ್ತು ಚೇಳಿನ ಬೆನ್ನು ಮುಟ್ಟಿದಂತಾಗುತ್ತಿತ್ತು. ಆ ಕಹಿ, ಅದಕ್ಕೆ ಹಾಕಿದ ಮಸಾಲೆ ಮತ್ತು ತದ್ವಿರುದ್ಧ ರುಚಿಯಾದ ಬೆಲ್ಲ ಎಲ್ಲವೂ ಬೆರೆತು ಹಾಗಲಕಾಯಿ ಗೊಜ್ಜೆಂದರೆ ಅದು ಮಾಂಡೋವಿಯ ಪಾಲಿಗೊಂದು ಶಾಪ. 5 ವರ್ಷದವಳಿದ್ದಾಗ ಊಟಕ್ಕೆ ಕುಳಿತಾಗೊಮ್ಮೆ ಗೊಜ್ಜು ಬೇಡವೆಂದು ಹಠ ಮಾಡಿದ್ದಕ್ಕೆ ಇಡೀ ಸಂಸಾರಕ್ಕೆಂದು ಮಾಡಿದ ಗೊಜ್ಜನ್ನ ಬಲವಂತವಾಗಿ ಅವಳ ಕುತ್ತಿಗೆಗೆ ತುರುಕಿ ನೀರು ಸುರಿದಿದ್ದ ಶಿವರಾಜಪ್ಪ. ಅದು ಜೀರ್ಣವಾಗಲಿ ಎಂಬಂತೆ 2 ಒಳಲೆಯಷ್ಟು ಔಡಲದ ಎಣ್ಣೆ ಕುಡಿಸಿದ್ದ. ಅಂತಹ ಹಾಗಲಕಾಯಿ ಗೊಜ್ಜನ್ನ ಪ್ರತಿನಿತ್ಯ ದೇವರ ಪೂಜೆಯೇನೋ ಎಂಬಂತೆ ಶ್ರದ್ಧೆಯಿಂದ ಮಾಡಿ ಎದುರಿಗೆ ಇಡುತ್ತಿದ್ದಳು ಭುವನೇಶ್ವರಮ್ಮ. ತಿನ್ನಲೇಬೇಕೆಂಬ ಶಾಸನ. ಅದು ದೇಹದ ಯಾವ್ಯಾವ ಭಾಗಕ್ಕೆ ಹೇಗೆ ಒಳ್ಳೆಯದು ಎಂಬುದನ್ನ ಚನ್ನಬಸವನಗೌಡ ವಿವರಿಸುತ್ತಿದ್ದರೆ ಮಾಂಡೋವಿಯ ಹೊಟ್ಟೆ ತೊಳೆಸುತ್ತಿತ್ತು. ಕಣ್ಣು ಜಲಪಾತವಾಗುತ್ತಿದ್ದವು. ಗಟ್ಟಿಯಾಗಿ ನಗುವಂತಿಲ್ಲ, ಬಿರುಸಾಗಿ ಓಡಾಡುವಂತಿಲ್ಲ, ಕುಸಿದು ಕೂಡುವಂತಿಲ್ಲ. ಅತ್ತೆಯ ದೃಷ್ಟಿಯಲ್ಲಿ ಮಾಂಡೋವಿ ಏನೂ ಮಾಡುವಂತಿಲ್ಲ. ಏನು ಮಾಡಿದರೂ ತಪ್ಪೆ. ಯಾರನ್ನ ಸಂಸಾರಸ್ಥರು ಅಂತಾಪರಿ ನಗುತ್ತಾರೇನಮ್ಮ ಎಂದು ಆಕೆ ಸಿಡುಕುತ್ತಿದ್ದರೆ ಡಾಕ್ಟರ್ ಚನ್ನಬಸವನಗೌಡ ಮಾಂಡೋವಿಯ ಕಣ್ಣು ತಪ್ಪಿಸುವವನಂತೆ ಪುಸ್ತಕಗಳ ಮೇಲೆ ಧೂಳು ಕೊಡುತ್ತಾ ನಿಂತು ಬಿಡುತ್ತಿದ್ದ. ಈ ಮನುಷ್ಯ ತಾಯಿಯ ಮುಖ ನೋಡಿದ ಕೂಡಲೇ ಎಲ್ಲಾ ಗಂಡಸುತನವನ್ನ ಅದುಮಿ ನೆಲದ ಒಳಕ್ಕಿಟ್ಟು ಬಿಡುತ್ತಾನೇನೋ ಎನಿಸುತ್ತಿತ್ತು ಮಾಂಡೋವಿಗೆ. ಬರಬರುತ್ತಾ ಅದು ಯಾರದ್ದೋ ಮನೆಯೆಂದು, ತಾನು ಒಂದಲ್ಲ ಒಂದು ದಿನ ಅದನ್ನ ಬಿಟ್ಟು ಹೋಗಲೆಂದೇ ಬಂದಿರುವುದೆಂದು ಬಲವಾಗಿ ಅನ್ನಿಸತೊಡಗಿತ್ತು ಅವಳಿಗೆ. ಸದಾ ಮನೆಯ ಹಿತ್ತಲಲ್ಲಿ ಮಗುವನ್ನ ಎತ್ತಿಕೊಂಡು ಕೂತು ಬಿಡುತ್ತಿದ್ದ ಅವಳಿಗೆ ಒಮ್ಮೊಮ್ಮೆ ಈ ಭುವನೇಶ್ವರಮ್ಮನ ಮೊರೆಯನ್ನ ಆ ಪರಶಿವನು ಆದಷ್ಟು ಬೇಗ ಕೇಳಿ ತಥಾಸ್ತು ಅನ್ನಬಾರದೆ ಅನಿಸುತ್ತಿತ್ತು. ಪ್ರತಿ ರಾತ್ರಿ ಮಲಗುವ ಮುನ್ನ ಭುವನೇಶ್ವರಮ್ಮ ತನ್ನ 2 ಕೈಗಳನ್ನ ಎತ್ತಿ ಸೂರಿಗೆ ಅಂಗೈ ತೋರಿಸಿ, ಯಾಕಪ್ಪ ಶಿವನೇ, ಈ ಜನ್ಮ ನನಗಿನ್ನೂ ಜಲ್ದಿ ಕರ್ಕೊಂಡ್ಬಿಡ್ಬಾರದೆ ಎಂದು ಇಡೀ ಬಂಗಲೆಗೆ ಕೇಳಿಸುವಂತೆ ಬೇಡಿಕೊಳ್ಳುತ್ತಿದ್ದಳು. ಅವಳು ಹಾಗಂದ ಮರುಕ್ಷಣವೇ ಡಾಕ್ಟರ್ ಗೌಡನ ಅರೆ ಹುಚ್ಚು ತಂಗಿಯರು, ಹಂಗನ್ಬ್ಯಾಳಮೋ, ನೀನೇ ಹೋದ್ರೆ ನಾವೆತ್ತಾಗ ಹೋಗಬೇಕು ಎಂದು ವಿಕಾರವಾಗಿ ಅರಚಿ ತುಟಿಯ ಅಂಚಿನಿಂದ ಧಾರಾಕಾರವಾಗಿ ಸೋರುವ ತಮ್ಮ ಜೊಲ್ಲೆಂಬ ಅಧರಾಮೃತವನ್ನ ಕುಪ್ಪಸಗಳ ಮೇಲಕ್ಕೆ ಕೆಡವಿಕೊಳ್ಳುತ್ತಿದ್ದರು. ಅತ್ತೆಯ ಬೇಡಿಕೆಗೆ ಪರಶಿವನು ತಥಾಸ್ತು ಎಂದಾನು ಎಂಬ ಆಸೆಯಿಂದಲೇ ಪ್ರತಿನಿತ್ಯ ಹಾಸಿಗೆಯಿಂದ ಏಳುತ್ತಿದ್ದ ಮಾಂಡೋವಿಗೆ ಆ ಬೆಳಗಿನಲ್ಲೇ ಅಡುಗೆ ಮನೆಯಿಂದ ಅತ್ತೆಯ ಅಂಗೈಗಳ ಕೆಳಗೆ ರಪರಪನೆ ಹದಗೊಳ್ಳುತ್ತಿದ್ದ ಜೋಳದ ಹಿಟ್ಟಿನ ಆರ್ತನಾದವು ಕೇಳಿಸಿ, ಓ, ಇದು ತನ್ನ ಜೀವನ ಕಾಲದಲ್ಲಿ ಪೂರ್ತಿಯಾಗುವ ಬಯಕೆ ಏನಲ್ಲ ಎನ್ನಿಸಿಬಿಡುತ್ತಿತ್ತು. ಮಾಂಡೋವಿ ನಿಜಕ್ಕೂ ಅಚ್ಚರಿಗೊಳ್ಳುತ್ತಿದ್ದುದು ಉಳಿದೆಲ್ಲಕ್ಕಿಂತ ಹೆಚ್ಚಾಗಿ ತನ್ನಲ್ಲಿ ಮೈಗೂಡಿಕೊಂಡಿದ್ದ ವಿಧೇಯತೆಯನ್ನ ಕಂಡಾಗ. ಸಿಟ್ಟು ಬಂದರೆ ನಿಂತ ನೆಲದ ಸಮೇತ ನಡುಗಿ ಹೋಗುತ್ತಿದ್ದಂಥವಳು ಮದ್ರಾಸಿನಿಂದ ಬಂದ ದಿನದಿಂದಲೂ ತಾಳ್ಮೆಯನ್ನೇ ಉಂಡು ಉಟ್ಟು ನೆತ್ತಿಗೂ ಒಂದಿಷ್ಟು ಹೊದ್ದುಕೊಂಡು ಓಡಾಡುತ್ತಿದ್ದಳಲ್ಲ. ಆ ಊರಿನ ಬೇಸಿಗೆಯಲ್ಲಿ ಮೈಗೆಲ್ಲ ಅಂಟಿಕೊಂಡ ಬೆವರು ಕುಡಿದು ಅಟ್ಟೆಯಂತಾಗುತ್ತಿದ್ದ ಢಾಳ ರಂಗುಗಳ ರೇಷ್ಮೆ ಸೀರೆಯನ್ನೇ ಹಗಲು 3 ಉಟ್ಟುಕೊಂಡು ಸೆರಗನ್ನೇ ಮನೆತನದ ಗೌರವವೆಂಬಂತೆ ತಲೆಯಾದ್ಯಂತ ಹೊತ್ತುಕೊಂಡು ಮನೆಯಲ್ಲಿ ತಿರುಗಬೇಕು. ಊಟಕ್ಕೆ ಕೂತಾಗ ಮಾತು, ನಗೆ ಮತ್ತು ಯಾವುದೇ ಪದಾರ್ಥಗಳನ್ನ 2 ಸಲ ತಿನ್ನುವುದು ಆ ಮನೆಯಲ್ಲಿ ನಿಷಿದ್ಧ. ಭುವನೇಶ್ವರಮ್ಮ ತುತ್ತಿಗೊಮ್ಮೆ ತನ್ನ ಗಂಡನನ್ನ ಸ್ಮರಿಸುತ್ತಿದ್ದರೆ ಆಗಾಗ ಬಾಯಿಂದ ಅನಾಯಾಸವಾಗಿ ಉದುರಿ ಬೀಳುತ್ತಿದ್ದ
ಅರೆ ಜಗಿದ ಅನ್ನವನ್ನ ನಾದಿನಿಯರು ಮತ್ತೆ ಬೆರಳುಗಳಲ್ಲಿ ನಾದಿ ಬಾಯಿಗೆ ಇಟ್ಟುಕೊಳ್ಳುವ ಪರಿಯನ್ನ ಮಾಂಡೋವಿ ನೋಡಿಯೂ ನೋಡದಂತಿರಬೇಕು. ಇಂದಲ್ಲ ನಾಳೆ ಈ ಅತ್ತೆ ಸತ್ತಾಳು. ಆದರೆ ನಾದಿನಿಯರು, ಅವರಿಗೆ ಮದುವೆ ಆಗುವ ಸಾಧ್ಯತೆಗಳು ಕಣ್ಣಳತೆಯಲ್ಲಂತೂ ಇರಲಿಲ್ಲ. ತನ್ನ ಬದುಕು ಹೀಗೆ ಮದುವೆ ಎಂಬ ಒಂದೇ ಒಂದು ಹೊಡೆತದಿಂದ ನಿರ್ನಾಮವಾಗಿ ಹೋಯಿತೆ ಎಂದು ಕನಲುತ್ತಿದ್ದಳು ಮಾಂಡೋವಿ. ನಡುಮನೆಯ ಮಾತು ಹಾಗಿರಲಿ, ಮಲಗುವ ಮನೆಯಲ್ಲಾದರೂ ಏನಿತ್ತು? ನೆಮ್ಮದಿಯ ನಿದ್ರೆಯೂ ಇರಲಿಲ್ಲ. ಎರಡು ವಿಭಿನ್ನ ವ್ಯಕ್ತಿತ್ವಗಳು, ಬೇರೆ ಬೇರೆ ಪರಿಸರಗಳಲ್ಲಿ ಬೆಳೆದವರು, ವಿಭಿನ್ನ ಮನಸ್ತತ್ವದವರು, ಅವರಿಬ್ಬರನ್ನೂ ಬೇರೆ ಬೇರೆಯಾಗಿಯೇ ಆಳಲಿದ್ದ ವಿಧಿಯು ಅದ್ಯಾವುದೋ ಹೊರಪಾಟಿನಿಂದ ಎಂಬಂತೆ ಒಂದು ಮನೆಯೊಳಕ್ಕೆ ಎಸೆದು ಬಿಟ್ಟಿದೆ. ಕೈತಪ್ಪಿ ಮದುವೆಯಲ್ಲಿ ಬೆಸೆದು ಬಿಟ್ಟಿದೆ. ಎರಡು ವಿಭಿನ್ನ ಧ್ರುವಗಳು ಒಂದು ಹಾಸಿಗೆಯ ಮೇಲೆ ಮಲಗಿ ಒಂದೇ ಬದುಕನ್ನ ಹಂಚಿಕೊಳ್ಳಲು ಹೆಣಗಿದರೆ ಅಲ್ಲಿ ಪ್ರೀತಿಯ ಹುಡಿ ಉದುರಲು ಸಾಧ್ಯವೇ? ಪ್ರೀತಿಯೇ ಇಲ್ಲದ ಮೇಲೆ ಮಾಂಡೋವಿ ಹೇಗೆ ಬದುಕಿದಳು? ಕೇಳೋಣ.